ಮತ್ತೆ ವೇಸ್ಟೇಜ್ ತುಂಬಾ ಕಮ್ಮಿ ಆಗಿದೆ. ಐ ಕ್ಯಾನ್ ಮೌಚ್ ಆನ್ ಮೈ ಬಿಹಾಫ್ ಆಫ್ ಆಲ್ ಮೈ ಡೈರೆಕ್ಟರ್ಸ್. ನೀವೇನೇ ದೇಣಿಗೆ ಕೊಟ್ಟಿದ್ದೀರಾ ಅದಷ್ಟೂ ಕೂಡ ಒಳ್ಳೆ ರೀತಿಯಲ್ಲೇ ವಿನಿಯೋಗ ಆಗ್ತಾ ಇದೆ. ಯಾಕೆಂದ್ರೆ ನಾವು ಯಾವ ತರ ನಾವು ರೂಪ ಕೊಡ್ತಾ ಇದ್ದೀವಿ ಪಾರ್ಕಿಗೆ ಅಂದ್ರೆ ಮುಂದಿನ 10 ವರ್ಷದವರೆಗೂ ಮಿನಿಮಮ್ ಮೇಂಟೆನೆನ್ಸ್ ಇರಬೇಕು ಅಂತ. ಆಮೇಲೆ ಕರೆಕ್ಟ್ ಸರ್? ಸೊ ಮಿನಿಮಮ್ ಮೇಂಟೆನೆನ್ಸ್ ಇರುವಂತಹ ರೀತಿನಲ್ಲಿ ಪಾರ್ಕ್ ನ ಉದ್ಧಾರ ಮಾಡ್ತಾ ಇದೀವಿ. ಕೆಲವೊಂದ್ಸರಿ ನಿಮ್ಗೆ ಅನ್ಸ್ಬೋದು ಇದೆಲ್ಲ ಬೇಕಾಗಿತ್ತ ಅಂತ. ಒಂದು 5 ವರ್ಷ ಬಂದು ನೋಡಿದ್ರು ಇದು ಹೀಗೇ ಇರುತ್ತೆ, ಅದ್ರಲ್ಲೇನು ವ್ಯತ್ಯಾಸ ಆಗಿರಲ್ಲ, ಅದ್ರಲ್ಲಿ ಒಂದು ಕ್ರ್ಯಾಕ್ ಇರೋದು, ಅದು ಮುರಿದೋಗಿರೋದು ಆ ಥರ ಇರಲ್ಲ. ಸೊ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಪಾರ್ಕ್ನ ಮುಂದುವರಿಸ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಪ್ರೆಸಿಡೆಂಟ್ ಆದಂತಹ ಶ್ರೀಯುತ ಉದಯ್ ಶಂಕರ್ ಅವ್ರನ್ನ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಪಾರ್ಕಿನ ರೂಪರೇಷೆಗಳ ಬಗ್ಗೆ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸ್ವಾಗತ. ಮೇಡಮ್ ರಾಜ್ರಿ ಅವರೇ, ಸದಾಶಿವ ಪೂಜಾರಿ ಅವರೇ, ಬಾಲಕೃಷ್ಣ ಅವರೇ, ಹಾಗೂ ಇಲ್ಲಿ ಬಂದಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ಈ ಜಾಗ ನನಗೆ ಸಿಗಬೇಕಾದ್ರೆ ನಾನು ಫಸ್ಟು ನೆನೆಸ್ಕೋಬೇಕಾಗಿರೋದು ಸುವರ್ಣ ಅವರು ಏನು ಕಾನ್ಸೆಪ್ಟ್ ಇತ್ತು ಅವರ ಕಾನ್ಸೆಪ್ಟಲ್ಲಿ ಈ ಏರಿಯಾ ಮುಂದೆ ಡೆವಲಪ್ ಆದಾಗ ಎಷ್ಟು ಏರಿಯಾ ಬೇಕಾಗುತ್ತೆ ಇದರ ಪಾರ್ಕಿಗೆ, ಬಾಕಿ ಫೆಸಿಲಿಟೀಸ್ಗೆ ಅಂತ ಆಗ ಆಲ್ಮೋಸ್ಟ್ ಅಬೌಟ್ 30 years or 35 years ಬ್ಯಾಕ್ ಪ್ಲ್ಯಾನ್ ಮಾಡಿ ಜಾಗಗಳೆಲ್ಲ. ಸೊ ವಿ ಆರ್ ಎವರ್ ಗ್ರೇಟ್ಫುಲ್ ಟು ಶ್ರೀ ಸುವರ್ಣ ಫಾರ್ ಇಸ್ ಒಂಥರ ಥಿಂಕಿಂಗ್ and concept and retaining this thing for the benefit of the residents and the people who live. ಹೀಗಾಗಿ ಇದೊಂದು 2 ಎಕರೆ ಜಾಗ ಇದೆ. ಈ 2 ಎಕರೆ ಜಾಗದಲ್ಲಿ ಹಾಗೆ ಇದ್ದು ಅನಿಸುತ್ತೆ. ಮೊದಲು ನನಗೆ ರೀಸೆಂಟಾಗಿ ನನಗೆ ಗೊತ್ತಾಗಿದ್ದು ಹಿಂದೆ ಇದೊಂಥರ ಕೆರೆ ಥರ ಒಂದು ಹಳ್ಳ ಇತ್ತು, ಅದನ್ನು ವಾಟರ್ ಬಾಡಿ ಥರ ಮಾಡೋಕ್ಕೆ ಟ್ರೈ ಮಾಡಿ ಆಮೇಲೆ ತೊಂದರೆಗಾಗಿ ಅದನ್ನು ಮುಚ್ಚಿದ್ರು ಅಂತ. ಅದಾದಮೇಲೆ ಪ್ರಾಬಲಿ ಸಮ್ವೇರ್ ಇನ್ 2016 ದಿ ಪ್ರೈಡ್ ಆಫ್ ದಿಸ್ ಪ್ಲೇಸ್ ಇಸ್ ಸಾಲುಮರ ತಿಮ್ಮಕ್ಕ ಅವರು, ಪದ್ಮಶ್ರೀ ಸಾಲುಮರ ತಿಮ್ಮಕ್ಕ ಅವರು. ಅವರನ್ನು ಇಲ್ಲಿಗೆ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಗಿಡ ನೆಡೆಸಿ ಇದನ್ನು ಒಂಥರ ವನ ಥರ, ಬೆಂಗಳೂರಲ್ಲಿ ನಾವು JP ನಗರಲ್ಲಿ ಮಿನಿ ಫಾರೆಸ್ಟ್ ಅಂತ ನಾವೇನೋ ಭಾಳ ಇದಾಗಿ ಹೇಳ್ಕೊಳ್ತೀವಿ ಬೆಂಗಳೂರಲ್ಲಿ ಇರೋರು, ಅದೇ ಥರ ಇದನ್ನೇ ಒಂದು ಚಿಕ್ಕ ಕಾಡು ಥರ ಮಾಡಬೇಕು ಅಂತಂದರೆ ಆಗ ಒಂದು 300 ಸಸಿಗಳನ್ನ ಅವತ್ತು ನಡೆಸಿ. ಅದಕ್ಕೆ ನಮಗೆ ಭಾಳ ಸಹಾಯ ಸಿಕ್ಕಿದ್ದು ಆಗ ನಮಸ್ತೆ ಮೈಸೂರು ಅವರು ಮುಂದೆ ಬಂದು ಈ ಗಿಡಗಳೆಲ್ಲ ನಡೆಸಿ ಆಮೇಲೆ ಅದರದ್ದು ಪೋಷಣೆ ಮಾಡಿ ಒಂದು 2-3 ವರ್ಷ ಅವ್ರು ನೋಡ್ಕೊಂಡಿದ್ದಾರೆ, ಸಸಿಗಳೆಲ್ಲ ಸ್ವಲ್ಪ ದೊಡ್ಡದಾಗುವ ತನಕ. ಆಮೇಲೆ ಈಗ ಕಡೆಯದು 4 ವರ್ಷಗಳಲ್ಲಿ ಧ್ರುವ ಕಾಂಪ್ಯೂಟೆಕ್ ಅವರು CSR ಪ್ರಾಜೆಕ್ಟಾಗಿ ಇಲ್ಲಿ ಇರೋ ಗಿಡಗಳಿಗೆ ಮರಗಳಿಗೆಲ್ಲ ನೋಡಿಕೊಂಡು ಅದಕ್ಕೆಲ್ಲ ನೀರು ಹಾಕಿ ಸಮ್ಮರೆಲ್ಲ ಮಾಡಿ ಅವರು ಅದನ್ನು ಫರ್ದರ್ ಬೆಳೆಸಿ. ಈಗ ಇಲ್ಲಿ ಉಳ್ಕೊಂಡಿರೋದು ಸುಮಾರು ಒಂದು 200 ಮರಗಳೀಗ. ಅದರಲ್ಲಿ ಸುಮಾರು ಒಂದು 63 ವೆರೈಟಿ ಮರಗಳಿಗಿದೆ. ಸೊ ದಟ್ ಗಿವ್ಸ್ ಯು ಆನ್ ಐಡಿಯಾ ಆಫ್ ವಾಟ್ ವಾಸ್ ಮೆಂಟ್ ಆಸ್ ಅ ಫಾರೆಸ್ಟ್. It is not one variety of plant or tree, but a mixed variety. ಜೊತೆಗೆ ಮೊನ್ನೆ ಈಗ ಎನ್ವಿರಾನ್ಮೆಂಟಲ್ ಡೇ ಆದಾಗ ಸುಮಾರು ಒಂದು 35 ಸಸಿಗಳನ್ನ ನಾವು ನೆಟ್ಟಿವಿ. ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು, ಅದನ್ನು ನೋಡ್ಕೊಳ್ತಾ ಇದ್ದೀವಿ. 1-2 ಮರಕ್ಕೆ ಇನ್ನೂ ಉಳ್ಕೊಳ್ಳಿಲ್ಲ, ಅದಕ್ಕೆಲ್ಲ ರೀಪ್ಲೇಸ್ಮೆಂಟ್ಸ್ ಎಲ್ಲ ಮಾಡ್ತೀವಿ. ಇದು ಮರ ಹಾಕಿದ್ರಿಂದ ಡೆಫಿನೆಟ್ಲಿ ಒಂದು ಕಾನ್ಸೆಪ್ಟು ನಮಗೆ ಎಲ್ಲರೂ ಬಂದಿರ್ಬೋದು, ಈ ವಾಟರ್ ಅಬ್ಸಾರ್ಪ್ಷನ್. ಇಷ್ಟು ಓಪನ್ ಏರಿಯಾ ಇದೆ, ಈ ಮರಗಳಿರೋದ್ರಿಂದ ಸಾಯಿಲಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಹ್ಯಾಸ್ ಹೆಲ್ಪ್ ವೈಟಲ್. ನಮಗೆ ಇಲ್ಲಿ ಬರೋ ನೀರೆಲ್ಲ ಬೋರ್ವೆಲ್ದು. ಸೊ ದಿಸ್ ಇಸ್ ಒನ್ ಆಫ್ ದಿ ಮೇನ್, ದಿಸ್ ಏರಿಯಾ ಇಸ್ ಒನ್ ಆಫ್ ದಿ ಮೇನ್ ಕಾಂಟ್ರಿಬ್ಯೂಟರ್ಸ್ ಆಫ್ ಪ್ರೊವೈಡಿಂಗ್ ವಾಟರ್ ಫಾರ್ ಆಮೇಲೆ ಸಮ್ವೇರ್ ಇನ್ NRIW ಫಾರಮ್ ಆಗಿ ಒಂದು 3 ವರ್ಷ ಆಯಿತು.
ಹೋದ ವರ್ಷ ನಾವು ಇದೇ ಥರ ಪಾರ್ಕ್ ಡೆವಲಪ್ಮೆಂಟ್ ಅಂತ ಭಾಳ ಸತಿ ನಾವೆಲ್ಲ ನಮ್ಮ ಇದರಲ್ಲೆಲ್ಲ ಮಾತಾಡ್ತಾಯಿದ್ವಿ, ನಮ್ಮ ರೆಸಿಡೆಂಟ್ಸ್ ಎಲ್ಲ ಕೇಳ್ತಾಯಿದ್ರು. ಎಲ್ಲರಿಗೂ ಬರೋದು DRC ಪಕ್ಕ ಇರೋ ಪಾರ್ಕು. ಹಿಂದೆ ಒಂದಾನೊಂದು ಕಾಲದಲ್ಲಿ ಭಾಳ ಚೆನ್ನಾಗಿತ್ತು, ನೀವು ಯಾಕೆ ಅದನ್ನು ಇಂಪ್ರೂವ್ ಮಾಡ್ತಾಯಿಲ್ಲ, ಇದನ್ನು ಯಾಕೆ ರೀಕನ್ಸ್ಟ್ರಕ್ಟ್ ಮಾಡ್ತಾಯಿಲ್ಲ ಅಂತ ನಮ್ಮನ್ನು ಕೇಳ್ತಾಯಿದ್ರು. ಆದರೆ ನಮಗೆ NRRWA ಹಣಕಾಸಿನ ವ್ಯವಸ್ಥೆ ನಮಗೇನು ಇಲ್ಲ. ಇರೋದೇ ನಾವು ಇಷ್ಟು 750-800 ಮನೆಯಲ್ಲಿ ಒಂದು 2000-2200 ಜನ ಇಲ್ಲಿ ವಾಸ ಮಾಡ್ತಾಯಿದ್ರು. ನಮಗೆ ಮೆಂಬರ್ಸ್ ಆಗಿರೋದು ಇದುವರೆಗೂ ಸುಮಾರು ಒಂದು 125. ಸೊ ಸ್ಟಿಲ್ ವಿ ಆರ್ ವೆರಿ ಲಾಂಗ್ ವೇ ಫಾರ್ ಎವ್ರಿ ರೆಸಿಡೆಂಟ್ ಟು ಬಿಕಮ್ ಎ ಮೆಂಬರ್ ಆಫ್ NRRW, ವಿಚ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಹಾಗಾಗಿ ನಾವು ಜೂನ್ 23ರಲ್ಲಿ ಒಂದು ಇದೇ ಥರ ನಾವು ಸೊಸೈಟಿ ಜೊತೆ ಮಾತುಕತೆ ಆದಾಗ ಅವ್ರು ಹೇಳಿದ್ರು ಇದನ್ನೇ ನೀವು ತೊಗೊಂಡು ಯಾಕೆ ಇನ್ನೊಂದೆರಡು ಸಜೆಷನ್ಸ್ ಕೊಟ್ಟರು, ಆದರೆ ನಾವು ಅದನ್ನು ತೊಗೊಂಡಿಲ್ಲ. ಆಗ ಅವ್ರು ಇದನ್ನು ಹೇಳಿದಾಗ ನಾವು ಇದನ್ನು ತೊಗೊಂಡ್ವಿ. ಆಗಿಂದ ನಮ್ಮ ಕೆಲಸ ಇಲ್ಲಿ ಶುರು ಆಯಿತು. ಮೊದಲೇ ಹೇಳ್ದಂಗೆ ಇದು ಪೂರ್ತಿ ಎಲ್ಲರೂ ಸೇರಿ ಮಾಡಬೇಕು. ಯಾರು ನಮಗೆ ಔಟ್ಸೈಡ್ ಹೆಲ್ಪ್ ಅಂದರೆ ಔಟ್ಸೈಡ್ ಅಂದರೆ ನಾನು ರೆಫರ್ ಮಾಡ್ತಾ ಇರೋದು ಹೋಗಾದೆ ಟೌನ್ ಪಂಚಾಯಿತಿ ಆಗಲಿ ಅಥವಾ ಬೇರೆ ಮೊದಲು ಮೂಡಾಲಿತ್ತು, ಈಗಲೂ ಅರ್ಧ ರೀಸೆಂಟಾಗಿ ಮೂಡಾಯಿಂದ ಈಗ ಪಂಚಾಯಿತಿ ಪಟ್ಟಣ ಪಂಚಾಯಿತಿಗೆ ಹೋಯಿತು. ಪಟ್ಟಣ ಪಂಚಾಯಿತಿ ಹೋಯಿತು. ಆಗಲೂ ಮೂಡ ಅವ್ರ ಕೈಲಿದ್ದಾಗಲೂ ಏನೂ ಡೆವಲಪ್ಮೆಂಟ್ ಏನೂ ಆಗಲಿಲ್ಲ. ಇದುವರೆಗೂ ನಾವು ಏನು ನೋಡ್ತೀವೋ ಅದೆಲ್ಲ ಸೊಸೈಟಿನವರು ಭಾಳ ಹಿಂದೆ ಮಾಡಿ ಅದನ್ನು ಹಾಗೆ ಮುಂದುವರಿಸ್ಕೊಳ್ತಾರೆ. ಸೊ ಇದು ಬಂದಾಗ ಎಲ್ಲ ಜನಗಳ ಸಹಾಯದಿಂದ ಸೊಸೈಟಿನವರು ನಮ್ಗೆ ಬಹಳ ಸಹಾಯ ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಸೇರಿ ಇದುವರೆಗೂ ಇಫ್ ಐ ಆಮ್ ರೈಟ್ ಆಲ್ಮೋಸ್ಟ್ ಅಬೌಟ್ 6 lakhs ಅಷ್ಟು ನಾವು ಖರ್ಚು ಮಾಡಿದ್ದೀವಿ ಅಂತ ಅನಿಸುತ್ತೆ ಇದನ್ನು ಡೆವಲಪ್ ಮಾಡೋದು. ಎಲ್ಲದನ್ನು ತೊಗೊಂಡು ಮೊದಲಿಂದ ಲೆವೆಲಿಂಗ್ ಮಾಡಿ ಆಮೇಲೆ ಎಲ್ಲ ಗಿಡಗಳೆಲ್ಲ ಕಿತ್ತಾಕಿ ಅದೆಲ್ಲ ಮಾಡಿರೋದೆಲ್ಲ ಸಹಾಯದಿಂದ, ಎಲ್ಲ ಜನಗಳ ಸಹಾಯದಿಂದ. ಬಟ್ ಇದುವರೆಗೂ ಲೆವೆಲಿಂಗು, ಮಣ್ಣು ತರಿಸಿ ಹಾಕೋದು, ಆಮೇಲೆ ಈಗ ಪಾರ್ಕ್ ಡೆವಲಪ್ಮೆಂಟು, ಈ ಥರದ್ದೆಲ್ಲ ನಾವು ತೊಗೊಂಡ್ರೆ ಅದಕ್ಕೆ ಇಷ್ಟು ಇದಾಗಿದೆ. ಬಟ್ ನಮಗಿನ್ನೂ ಕೆಲಸ ಪೂರ್ತಿ ಆಗಿಲ್ಲ ಇದುವರೆಗೂ, ಇನ್ನೂ ಭಾಳ ಕೆಲಸಗಳಾಗುತ್ತೆ. ಈಗ ನಮ್ಗೆ ಇಮಿಡಿಯೇಟಾಗಿ ಆಗಬೇಕಾದ್ರೆ ತಮಗೆಲ್ಲ ನೋಡಿದ್ರೆ ಈಗೆಲ್ಲ ಆಗಿರೋ ಥರ ಕಾಣುತ್ತೆ. ಆದರೆ ನಮ್ಗೆ ಒಂದು ಮೇಜರ್ ಈಗ ಪ್ರಾಬ್ಲಮ್ ಇರೋದು ನಮ್ಮ ಇದಕ್ಕೆ ಫೆನ್ಸಿಂಗ್, ಔಟ್ಸೈಡ್ ಫೆನ್ಸಿಂಗ್ ಇರೋದು ಪೂರ್ತಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ದನಗಳು, ಕುರಿಗಳು, ಆಡುಗಳು ಬರಬಹುದು ಅಂತ ನಮ್ಗೆ ಒಂದ್ಸತಿ ಅದು ಬಂದರೆ ಇಲ್ಲಿ ಏನೂ ಉಳಿಯೋದು. ಸೊ ಈಗ ಅದನ್ನು ನಾವು ಏರಿಯಾನ ನಾವು ಪ್ರೊಟೆಕ್ಟ್ ಮಾಡಬೇಕಂದ್ರೆ ನಾವು ಫಸ್ಟ್ ಈಗ ಫೆನ್ಸಿಂಗ್ ಇಂಪ್ರೂವ್ ಮಾಡಬೇಕು. ನಮ್ಮ ಎಸ್ಟಿಮೇಷನ್ ಸುಮಾರು 2 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿನೇ ಬೇಕಾಗ್ಬೋದು ಅಂತ ಅನಿಸುತ್ತೆ. ಆಮೇಲೆ ಇನ್ನೂ ಕೆಲವು ಡೆವಲಪ್ಮೆಂಟ್ಸನ್ನು ಮಾಡಬೇಕು. ನಮಗೆ ಇಷ್ಟೆಲ್ಲ ಈಗ ಮಾಡಿದ್ದೀವಿ. ದಿವಸ ನಮ್ಮ ಸೂರ್ಯನಾರಾಯಣವರು, ಪ್ರೊಫೆಸರ್ ರವಿಕುಮಾರ್ ಅವರು, ಆಮೇಲೆ ಆರ್ಕಿಟೆಕ್ಟ್ ಕುಂತಿ ಅವರು, ಮಿಸಸ್ ರವಿಕುಮಾರ್ ಅವರು ಬರ್ತಿರ್ತಾರೆ. ಈಗೆಲ್ಲ ಕೆಲಸ ಆಗ್ತಾಯಿದೆ. ಸೊ ಆಚೆಗಳು ಯಾರು ಬರ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಸೊ ನಾವು ಕೆಲಸ ಮುಗಿದು ನಾವು ಬರೋದಿಲ್ಲ ಕಮ್ಮಿ ಆದಾಗ ದಿವಸ ಗೇಟ್ ತೆಗೆದು ಹಾಕಿ ಮಾಡೋಕ್ಕೆ. ಆಮೇಲೆ ವಿ ನೀಡ್ ಆಲ್ಸೋ ಎ ಗಾರ್ಡನರ್ ಟು ಕ್ಲೀನ್ ಅಪ್ ದ ಏರಿಯಾ. ಎಲ್ಲ ವಾಟರಿಂಗ್ ಎಲ್ಲ ನೋಡಿ ಪ್ಲಾಂಟ್ಸ್ ಎಲ್ಲ ಸರಿಯಾಗಿ ಬರ್ತಾ ಇದೆಯಾ ಇಲ್ವಾ, ಅದನ್ನೆಲ್ಲ ರೋಗ ಏನಾದ್ರು ಬಂದಿದೆಯಾ ಅದನ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೆ ಇದು ಇಟ್ ಕಮ್ಸ್ ಅಂಡರ್ ದಿ ಮೇಂಟೆನೆನ್ಸ್. ಹೌ ಡು ವಿ ಮೀಟ್ ದಿಸ್ ಸಸ್ಟೈನಬಿಲಿಟಿ ಆಫ್ ದಿಸ್ ಪಾರ್ಕ್? ದೇರ್ ಇಸ್ ಎ ಬಿಗ್ ಕ್ವಶನ್ ಮಾರ್ಕ್ ಫಾರ್ ಅಸ್. ದೇ ಆರ್ ನಾಟ್ ಏಬಲ್ ಟು ಫೈಂಡ್ ಎ ಸೊಲ್ಯೂಷನ್. ಆಡ್ಲರ್ ಏರಿಯಾ ನಾವು ಈಗ ನಡ್ಕೊಂಡು ಬರ್ಬೇಕಾದ್ರೆ ನೋಡಿರ್ಬೋದು, ಮಕ್ಕಳ ಏರಿಯಾ ಆಗ್ತಾ ಇದೆ, ಇನ್ನೂ ಪೂರ್ತಿ ಆಗಿಲ್ಲ. ಅದಕ್ಕೂ ಇನ್ನೂ ನಮಗೆ ಇನ್ನೂ ಸ್ವಲ್ಪ ಹಣ ಬೇಕಾಗತ್ತೆ. ಕೋರ್ಸ್ ಪಾರ್ಕು ಒಳ್ಳೆ ತಿಮ್ಮಪ್ಪನ ಹುಂಡಿ ಥರ ಬೇಕಾದಷ್ಟು ಅಮ್ಯುನಿಟೀಸು ಫೆಸಿಲಿಟೀಸ್ ಕೊಡ್ಬೋದು. ಅದಕ್ಕೆ ನಾವು ಎಷ್ಟು ದುಡ್ಡು ಹಾಕಿದ್ರೂ ಅದು ತೀರ್ತಾ ಹೋಗುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡ್ರಾ ಎ ಲೈನ್. ನಾವು ಈ ಡೆವಲಪ್ಮೆಂಟ್ನ ಇಲ್ಲಿಗೆ ನಾವು ನಿಲ್ಲಿಸ್ಬಹುದು ಅಂತ. ಆಫ್ಕೋರ್ಸ್ ಇದ್ರ ಜೊತೆಗೆ ನಮಗೆ ರೆಸಿಡೆಂಟ್ಸಿಂದ ಬರ್ತಾ ಇರೋ ಡಿಮ್ಯಾಂಡು, ಇದೊಂದು ಪಾರ್ಕ್ ಮಾತ್ರ ನೀವು ನೋಡ್ತಾ ಇದ್ದೀರಾ, ಬಾಕಿದನ್ನು ಯಾವಾಗ ತಗೊಳ್ತೀರಾ? ಮೊದಲು ಹೇಳಿದ ಹಾಗೆ 8th ಕ್ರಾಸ್ DRC ಪಕ್ಕ ಇರೋ ಪಾರ್ಕು ಅದನ್ನು ಭಾಳ ಸತಿ ಕೇಳಿದ್ದಾರೆ. ಅದೇ ಥರ ಬಾಕಿ ಕಡೆ ಇರೋ ಜಾಗಗಳನ್ನು ಯಾವಾಗ ಡೆವಲಪ್ಮೆಂಟಿಗೆ ತಗೊಳ್ತೀರಾ? ಮೊದಲು ಇದನ್ನು ಮುಗಿಸಿ ಆಮೇಲೆ ಅದಕ್ಕೆಲ್ಲ ನೋಡೋಣ.
So, concluding, on behalf of NRRWA Executive Committee, I thank all the donors, volunteers, and people who have helped us, and the society extensively helped us. Thank you so much to every one of you. Thank you.